ನಾನು ಭಾರತೀಯ ಜನತಾ ಪಕ್ಷದಿಂದ ಹುನಗುಂದ ಮತಕ್ಷೇತ್ರದ ಚುನಾವಣೆ ಪ್ರಭಾರಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಈ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಸಂಚಾರ ಮಾಡಿ ನೋಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಮೋದಿಯವರಿಗೆ ಸಂಪೂರ್ಣವಾದ ಒಲವು ಈ ಕ್ಷೇತ್ರದಲ್ಲಿ ಇರೋದರಿಂದ ನಿಶ್ಚಿತವಾಗಿಯೂ ಈ ಬಾರಿ ಈ ಕ್ಷೇತ್ರದಲ್ಲಿ ಭಾರೀ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಬಹುಮತನ ಈ ಕ್ಷೇತ್ರದಲ್ಲಿ ಗಳಿಸ್ತಿದೆ. ಅದಲ್ಲದೆ ನಾವು ಎಲ್ಲ ಕಡೆಗಳೇ ಹೋದಾಗ ಸಾಮಾನ್ಯವಾಗಿ ಕೂಲಿ ಮಾಡುವಂಥ ಹೆಣ್ಣು ಮಗಳ ಸಹಿತ ಮೋದಿಯವರು ಈ ದೇಶಕ್ಕೆ ಅನಿವಾರ್ಯ, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು ನೋಡ್ರೆ ಸನ್ಮಾನ್ಯ ಮೋದಿಯವರು ಈ ದೇಶದ ಎಲ್ಲ ನಾಗರಿಕರಿಗೆ ಮನಮುಟ್ಟುವಂತೆ ತಮ್ಮ ಕಾರ್ಯವೈಖರಿಯಿಂದ ಮನಮುಟ್ಟುವಂತೆ ಅದಾರ ಅನ್ನೋದು ಇವತ್ತು ಸಾಬೀತಾಗಿದೆ. ಹೀಗಾಗಿ ರಾಜ್ಯದ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಉತ್ತಮವಾದ ವಾತಾವರಣ ಇರೋದರಿಂದ ಮತ್ತು ಯುವ ಕಾರ್ಯಕರ್ತರೆಲ್ಲರೂ ಅತ್ಯಂತ ಆಸಕ್ತಿ ವಹಿಸಿ ಅತ್ಯಂತ ಉತ್ಸುಕರಾಗಿ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೆ ತೆರಳಿ ನಮ್ಮ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡ್ತಾ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಕೊಡುವಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಜಯಶಾಲಿ ಆಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಪಿ.ಸಿ. ಗದ್ದಿಗೌಡರು ಉತ್ತಮ ಕಾರ್ಯವನ್ನು ನೋಡಿ, ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೂ ಇಡೀ ಜಿಲ್ಲೆಯಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡೋಕ್ಕೆ ಇದುಗಾಲದಲ್ಲಿ ಭಾರತೀಯ ಜನತಾ ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ನಿಂತಾರ ಅಂತ ಹೇಳ್ಬೋದು. ಅದಲ್ಲದೆ ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದ ಪ್ರಭಾರಿ ಇದ್ದರೂ ಕೂಡ ನಾನು ನೇಕಾರ ಸಮುದಾಯದವನಾಗಿರೋದ್ರಿಂದ ನಾವು ಕೂಡ ನಮ್ಮೆಲ್ಲ ಹಿರಿಯ ನೇಕಾರ ಮುಖಂಡರೊಂದಿಗೆ ಇಡೀ ಜಿಲ್ಲೆಯಾದ್ಯಂತ ನಮ್ಮಲ್ಲಿ ಯಾವ್ಯಾವ ಊರುಗಳಲ್ಲಿ ನಮ್ಮ ನೇಕಾರ ಸಮುದಾಯ ಹೆಚ್ಚಿಗಿದೆ ಆ ಪ್ರದೇಶಗಳಲ್ಲೆಲ್ಲ ಭೇಟಿ ಕೊಡ್ತಾ ನೇಕಾರ ಸಮುದಾಯಗಳನ್ನು ಸಂಘಟನೆ ಮಾಡ್ತಾ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಇಡೀ ಜಿಲ್ಲೆಯ ಎಲ್ಲ ನೇಕಾರರು ನಾವು ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿವಿ, ನಮಗೆ ದೇಶ ರಕ್ಷಣೆಗೆ ಮೋದಿಯವರು ಅನಿವಾರ್ಯ ಅದಾರ, ಹೀಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಿಶ್ಚಿತವಾಗಿ ಮತವನ್ನು ಹಾಕ್ತೀವಿ, ಮತ್ತೊಂದು ಅವಧಿಗೆ ಪಿ.ಸಿ. ಗದ್ದಿಗೌಡರನ್ನ ಗೆಲ್ಲಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ನಮಗೆ ವ್ಯಕ್ತಪಡಿಸಿರೋದ್ರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಪಿ.ಸಿ. ಗದ್ದಿಗೌಡರು 5ನೇ ಬಾರಿ ಮತ್ತೊಮ್ಮೆ ಲೋಕಸಭೆಯ ಸದಸ್ಯರು ಆಗ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗೈತಿ ಮತ್ತು ನಿಶ್ಚಿತವಾಗಿ ಅವರು ಹಾಗೆ ಆಗ್ತಾರೆ ಅನ್ನುವಂಥ ಭರವಸೆ ಇದೆ. ನಮ್ಮ ದೇಶವನ್ನು ಅತಿ ಆರ್ಥಿಕ ಬಲಾಢ್ಯ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ತಾವೇನು ದಿನನಿತ್ಯ ಪಾತ್ರ ವಹಿಸ್ತಾ ಇದ್ದಾರೆ, ಇಂಥ ಪಾತ್ರಕ್ಕೆ ಇಡೀ ಜಿಲ್ಲೆಯ ರಾಜ್ಯದ ದೇಶದ ಎಲ್ಲ ಜನ ಅವರಿಗೆ ಮನಸ್ಸಿಗೆ ಬಂದಿರೋದ್ರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಮತ್ತು ಸನ್ಮಾನ್ಯ ಮೋದಿಯವರ ಆಶೆ ಅಬ್ಕಿ ಬಾರ್ 400 ಪಾರ್ ಅನ್ನೋದಕ್ಕೆ ಅದು ನಿಶ್ಚಿತವಾಗಿ 400 ಗಡಿ ದಾಟ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ. ಪಿ.ಸಿ. ಗದ್ದಿಗೌಡರ ಬಗ್ಗೆ ಇರುವಂಥ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ನೇಕಾರಕ್ಕೆ ತಲುಪುವಂಥ ಯೋಜನೆಗಳು ಅದು ಕೇಂದ್ರದಿಂದ ರಾಜ್ಯಕ್ಕೆ ವಿಶೇಷವಾದ ಅನುದಾನಗಳು ಬರ್ತಿರ್ತಾವೆ. ಅದರ ಮೂಲಕ ರಾಜ್ಯದ ಸರ್ಕಾರಗಳ ವ್ಯವಸ್ಥೆಗಳನ್ನು ಮಾಡೋದಿರ್ತದೆ. ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ ಪ್ರಧಾನಮಂತ್ರಿಗಳು ಆದಮೇಲೆ ಸ್ವತಂತ್ರ ಸಿಕ್ಕಿ 20 ವರ್ಷ ನಂತರ ನೇಕಾರನ ಎಂದೂ ಗುರುತಿಸಿದ್ದರು. ಅದರ ಅವರು ಪ್ರಧಾನಮಂತ್ರಿಗಳ ಆದಮೇಲೆ ನೇಕಾರಿಗೂ ಒಂದು ಗೌರವ ಇರಲಿ. ಉದಾಹರಣೆಗೆ ಎಲ್ಲ ದಿನಾಚರಣೆಗಳು ಮಾಡ್ತಾರೆ, ನೇಕಾರಿಗೂ ಒಂದು ಗೌರವ ಸಿಗಲಿ ಅನ್ನೋ ಕಾರಣಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ಕೈಮಗ್ಗಕ್ಕೆ ಒಂದು ಕ್ಷೀಣಿಸುವಂಥ ಸ್ಥಿತಿಯಲ್ಲಿರುವಂಥ ಕೈಮಗ್ಗವನ್ನು ಇನ್ನಷ್ಟು ಬೆಳೆಸಬೇಕು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಕೈಮಗ್ಗ ದಿನ ಅನ್ನುವಂಥ ಒಂದು ಆಚರಣೆ ಮಾಡೋದ್ರ ಮೂಲಕ ಆಗಸ್ಟ್ 7ನೇ ತಾರೀಕು ರಾಷ್ಟ್ರೀಯ ಕೈಮಗ್ಗ ದಿನ ಅಂತೇಳಿ ಆಚರಣೆ ಮಾಡೋಕ್ಕೆ ಮೊದಲೇ ಚಾಲೂ ಮಾಡಿದ್ದ ಸನ್ಮಾನ್ಯ ಮೋದಿಯವರು. ಅವರಿಗೆ ಈ ದೇಶದ ಕಟ್ಟಕಡೆ ವ್ಯಕ್ತಿ ಮೇಲೂ ಭಾಳ ಪ್ರೀತಿ ಇರೋದು. ಮತ್ತು ನೀವು ಅನೇಕ ಸಾರಿ ನೋಡಿರ್ಬೋದು, ತಾವು ತಮ್ಮ ಏನವರು ಮೋದಿಯವರ ಪ್ರಚಾರ ಕಾರ್ಯಗಳೊಳಗೆ ಖಾದಿ ಮತ್ತು ಈ ನಮ್ಮ ದೇಶೀಯ ವಸ್ತುಗಳ ಬಗ್ಗೆ ವಿಶೇಷ
ಅವ್ರ ಆಸಕ್ತಿ ವಹಿಸಿ ಅವ್ರು ಖರೀದಿ ಮಾಡಿರಿ, ನಮ್ಮ ದೇಶೀಯ ನೇಕಾರರಿಗೆ ನೀವು ಪ್ರೋತ್ಸಾಹ ನೀಡ್ರಿ ಅನ್ನುವಂಥ ವಿಚಾರಗಳನ್ನು ಈ ಬಾಲಿವುಡ್ ಆಗಿರ್ಬೋದು, ಆಮೇಲೆ ಶ್ರೀಮಂತರಿಗೂ ಸಹಿತ ಅವ್ರು ಹೇಳಿದ್ದು ತಾವು ಗಮನಕ್ಕೆ ಬಂದಿರ್ಬೋದು. ಹೀಗಾಗಿ ನೇಕಾರರ ಪರವಾಗಿ ಸನ್ಮಾನ್ಯ ಮೋದಿಯವರದರು ಮತ್ತು ರಾಜ್ಯದಾಗ ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದೈತಿ ನಿಶ್ಚಿತವಾಗಿ ನೇಕಾರರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾಜ್ಯ ಮಟ್ಟದಲ್ಲಿ ಏನು ರಾಜ್ಯ ಸರ್ಕಾರ ಕೊಡ್ತದೆ ಕೇಂದ್ರದಿಂದಲೂ ಕೊಡಿಸ್ಬೇಕು ಅನ್ನುವಂಥ ನಾವೆಲ್ಲರೂ ಕೂಡ ಸನ್ಮಾನ್ಯ ಪಿ ಸಿ ಗದ್ದಿಯವ್ರ ಹತ್ರ ಕೇಳ್ಕೊಂಡ ಅವರು ಕೂಡ ಸ್ಪಂದನೆ ಮಾಡಿ ನಮ್ಮನ್ನೇ ಕರ್ಕೊಂಡೋಗಿ ಕೇಂದ್ರದವ್ರ ಜೊತೆ ಪತ್ರ ಕೊಟ್ಟು ಕೇಂದ್ರದಿಂದ ನೇಕಾರ ಸನ್ಮಾನ ಯೋಜನೆ ಜಾರಿಗೊಳಿಸಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ. ಆದ್ರೆ ಏನಾಗ್ಬಿಡ್ತದೆ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಾಗ ಒಂದು 7-8 ಕಡೆ ಬೇರೆ ನೇಕಾರ ಸಮಸ್ಯೆಗಳು ಬೇರೆ ಬೇರೆ ಅದಾವೆ. ಈಗ ನಮಗೆ ಇಲ್ಕಲ್ ನೇಕಾರ ಸಮಸ್ಯೆ ಬೇರೆ, ನಮ್ಮ ರೊಕ್ಕ ಬರಂಟಿ ನೇಕಾರ ಸಮಸ್ಯೆಗಳು ಬೇರೆ, ಆಮೇಲೆ ಬೆಳಗಾವಿ ನೇಕಾರ ಸಮಸ್ಯೆಗಳು ಬೇರೆ, ದೊಡ್ಡಬಳ್ಳಾಪುರ ನೇಕಾರ ಸಮಸ್ಯೆಗಳು ಬೇರೆ, ಆಂಧ್ರ ತಮಿಳುನಾಡು ಸೇರಿ ನೇಕಾರ ಸಮಸ್ಯೆಗಳು ಬೇರೆ, ಆಮೇಲೆ ಬೇರೆ ಬೇರೆ ಭಾಗದಾಗ ಬೇರೆ ಬೇರೆ ನೂಲುಗಳನ್ನು ನೇಯೋದ್ರಿಂದ ಆ ಕಚ್ಚಾ ವಸ್ತುಗಳು ಒಂದೇ ಥರ ಇರೋದ್ರಿಂದ ಇದ್ರೆ ಅದಕ್ಕೆ ಏನಾದರೂ ಬೇರೆ ಸಬ್ಸಿಡಿ ಒಂದು ರೂಪವನ್ನು ಕೊಡ್ಬೋದು. ಆದರೆ ಬೇರೆ ಬೇರೆ ಭಾಗಗಳದಾಗ ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಮತ್ತು ಈ ವಿಶೇಷವಾಗಿ ಎಲ್ಲ ವ್ಯವಸ್ಥೆಗಳಿಗೆ ಸಮಸ್ಯೆ ಇದ್ದೇ ಇರ್ತದೆ. ಅದು ಪರಿಹಾರ ಕಂಡುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ಮಾತ್ರ ಪಿ ಸಿ ಗದ್ದಿಗೌಡರವರು ಮಾಡಿದ್ರು. ಮತ್ತು ಭಾರತೀಯ ಜನತಾ ಪಕ್ಷ ಯಾವಾಗ ಆಡಳಿತದಾಗೈತಲ್ಲ ನೇಕಾರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಿ ಕೆಲಸ ಮಾಡಿದ್ರು. 3 ರಾಜ್ಯದಲ್ಲಿ 7 ಬಂದ್ರೆ 3 ಬಾಗಲಕೋಟೆ ಜಿಲ್ಲೆ ತಂದರು. ಒಂದೊಂದು ಕ್ಲಸ್ಟರ್ಗೆ 2,69,00,000. ಈ ಯೋಜನೆ ಕಮಲ್ತಿಗಿ, ಸುಳೇಬಾಯಿ ಮತ್ತು ನಾಗರಾಳದಾಗ ಮಾಡಿದರು. ಆ ದಿಶೆಯಲ್ಲಿ 50 ಮಂದಿ ನೇಕಾರರಿಗೆ ಟ್ರೈನಿಂಗ್ ಅಂದರೆ ಎಲ್ಲ ಥರದ ಟ್ರೈನಿಂಗ್, ಬಣ್ಣ ಹಾಕೋದು ಎಲ್ಲ ಟ್ರೈನಿಂಗ್ ಕೊಟ್ಟು ಅವರಿಗೆ ಬೇಕಾದಂಥ ವಸ್ತುಗಳು ಸಹಿತ ಕೊಟ್ಟು ಕೆಲಸ ಮಾಡಿದ್ರು. ಇದು ನೇಕಾರರ ಕ್ಲಸ್ಟರ್ ಯೋಜನೆ. ಆಮೇಲೆ ಮುದ್ರಾ ಯೋಜನೆ ಒಂದು ತಂದು ಕಚ್ಚಾ ಮಾಲು ಖರೀದಿ ಮಾಡೋ ಸಲುವಾಗಿ 50,000 ರೂಪಾಯಿ ಅನುದಾನವನ್ನು 0% ಅನುದಾನವನ್ನು ಕೊಟ್ಟರು. ಇಂಥ ಹಲವಾರು ಕೆಲಸಗಳನ್ನು ಗದ್ದಿಗೌಡರು ಬಾಗಲಕೋಟೆ ಜಿಲ್ಲೆ ತಂದಿದ್ದಾರೆ. ಆದರೆ ಅವೆಲ್ಲ ಪ್ರಚಾರ ಪ್ರಿಯರಲ್ಲ ಗದ್ದಿಗೌಡರು. ಹೀಗಾಗಿ ಅವರು ಗೊತ್ತೈತೆ ಸರ್ವಿಸ್ ರೋಡು ಸನ್ಮಾನ್ಯ ಶ್ರೀ ದೊಡ್ಡಗೌಡರು ಮತ್ತು ಗದ್ದಿಗೌಡರು ಕೊಟ್ಟಿಸಿ ಸರ್ವಿಸ್ ರೋಡ್ ಮಾಡಿಸಿದ್ರು. ಸರ್ವಿಸ್ ರೋಡು 4ರಿಂದ 2013ರಿಂದ 18 ಸರ್ವಿಸ್ ರೋಡ್ ಆಗಲಿಲ್ಲ. 2018ರಿಂದ ಸರ್ವಿಸ್ ರೋಡ್ ಮಾಡಿದಂಥ ಕೀರ್ತಿ ಸನ್ಮಾನ ಶ್ರೀ ಪಿ ಸಿ ಗದ್ದಿಗೌಡರು ಸೆಂಟ್ರಲ್ದು ಕೆಲಸ. ಸನ್ಮಾನ ಶ್ರೀ ಪಿ ಸಿ ಗದ್ದಿಗೌಡರು ಮತ್ತು ನಮ್ಮ ದೊಡ್ಡಗೌಡರು. ಆನಂತರ ಎಷ್ಟೋ ವರ್ಷ 50 ವರ್ಷದಿಂದ ಇದ್ದಂಥ ಒಂದು ನಿಲ್ದಾಣ ಬಾಗಲಕೋಡು ಇವತ್ತು ತಾವು ನೋಡ್ಬೋದು ಒಂದು ಸುಸಜ್ಜಿತವಾಗಿ ಒಂದು ನಿಲ್ದಾಣವಾಗೈತೆ. ಮುಂದಾಗ ಈ ಕುರ್ಚಿ ರೈಲ್ವೆ ಅದು ಸದ್ಯ ಸ್ಟಾರ್ಟ್ ಆಗೈತೆ. ಈ ಒಂದು ದಿಸೆಯಲ್ಲಿ ನಮ್ಮ ಇಲಕದ ಮೇಲೆ ಆಗುವಂಥ ಕೊಪ್ಪಳ ಟು ಆಲ್ಮಟ್ಟಿ ಟು ಕೊಪ್ಪಳ ರೈಲ್ವೆ ಅದೊಂದು ಆಗಿತ್ತು. ಅದನ್ನೇನು ಮಾಡಿದ್ರು, ಆಫೀಸರೆಲ್ಲ ಕೊಡ್ಗಿಸಿ ಇಲ್ಲೇ ಹರ್ನಿಂಗ್ ಆಗೋದಿಲ್ಲ, ನಮ್ಗೆ ಲಾಸ್ ಆಗುತ್ತಂತ ಒಂದು ಅಡ್ವಾನ್ಸ್ ರಿಪೋರ್ಟ್ ಕೊಟ್ಟ ಸ್ವತಃ ಪಿ ಸಿ ಗದ್ದಿಗೌಡರು, ಸಿದ್ದು ಸವದಿಯವರು ಮತ್ತು ದೊಡ್ಡವರು ಕೊಡ್ಗೇಸಿ ಪಿ ಯು ಸಿಗೆ ಹೋಗ್ಬಿಟ್ಟಾರ. ಮಹಾರಾಷ್ಟ್ರ ಪಿ ಯು ಸಿಗೆ ಹೋಗ್ಬಿಟ್ಟು ಹಿಂಗೆ ನೀವು ಕ್ಯಾನ್ಸಲ್ ಮಾಡಿದ್ರೆ ತಿಳಿಸಿ, ಇಲ್ಲ ಕ್ಯಾನ್ಸಲ್ ಮಾಡಿಲ್ಲ, ಅದನ್ನು ಹರ್ನಿಂಗ್ ಆಗಿಲ್ಲ ಅಂತ ರಿಪೋರ್ಟ್ ಐತೆ, ಅದು ಕ್ಯಾನ್ಸಲ್ ಮಾಡಿಲ್ಲ. ಮುಂದೆ ಚಿತ್ರದುರ್ಗ ಕೂಡಿಸಿ ಅಂತೇಸಿ ಈಗ ಹೊಸ ಒಂದು ಬಜೆಟ್ ಒಂದು ತಯಾರು ಮಾಡ್ತಾರೆ. ಅದಕ್ಕೆ ಇವೆಲ್ಲ ಪಿ ಸಿ ಗದ್ದಿಗೌಡರು ಅವರು ಪಿ ಸಿ ಗದ್ದಿಗೌಡರು ಎಲ್ಲಿ ಬಂದು ಸರಿ ಕೆಲಸಕ್ಕೆ ಹೇಳಾಗಿಲ್ಲ.